ರಾಜ್ಯದ 14 ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನವಾಗಿದೆ. ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ವೋಟಿಂಗ್ ಆಗಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳು, ಗೊಂದಲ ಗದ್ದಲ ನಡೆದಿದೆ. ಇದರ ನಡುವೆ ವೃದ್ಧರು, ಹಿರಿಯರು, ದಂಪತಿ ಮತ ಚಲಾಯಿಸಿದ್ರು. ಹಾಗಾದ್ರೆ ಎಲ್ಲೆಲ್ಲಿ ಏನೇನಾಯ್ತು ಬನ್ನಿ ನೋಡೋಣ. ಮತದಾನ ಪ್ರಕ್ರಿಯೆ ನಿಲ್ಲಿಸಿ ಊಟಕ್ಕೆ ಕುಳಿತ ಸಿಬ್ಬಂದಿ. ಧಾರವಾಡದ ಮತಗಟ್ಟೆ ಸಂಖ್ಯೆ 180ರಲ್ಲಿ ಮತದಾನ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದ ಸಿಬ್ಬಂದಿ ಊಟಕ್ಕೆ ಕುಳಿತಿದ್ರು. ಮತಗಟ್ಟೆ ಬಾಗಿಲು ಬಂದ್ ಮಾಡಿದ್ರಿಂದ ಕ್ಯೂನಲ್ಲಿ ನಿಂತಿದ್ದ ಮತದಾರರು ಕೆಲ ಕಾಲ ಕಾಯುವಂತಾಯಿತು. ಮತದಾನದ ಬಳಿಕ ಹೃದಯಾಘಾತದಿಂದ ವೃದ್ಧೆ ಸಾವು. ಪತಿ ಸಾವಿನ ನೋವಿನಲ್ಲೂ ಪತ್ನಿಯಿಂದ ಮತದಾನ. ಶಿವಮೊಗ್ಗದ ಸೊರಬ ತಾಲೂಕಿನ ಕುಂಸಿಯಲ್ಲಿ 96 ವರ್ಷದ ಮಲ್ಲಮ್ಮ ಬೆಳಗ್ಗೆ ಮತದಾನ ಮಾಡಿದ್ರು. ಆದರೆ ವೋಟ್ ಮಾಡಿದ ಕೆಲ ಹೊತ್ತಿನಲ್ಲಿ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ಹೊಸನಗರದ ಆಡುಗೋಡಿ ವೆಂಕಟೇಶ್ ಅನಾರೋಗ್ಯದಿಂದ ಬೆಳಗ್ಗೆ ಉಸಿರು ಚೆಲ್ಲಿದ್ರು. ಪತಿ ಸಾವಿನ ನೋವಿನಲ್ಲೂ ಪತ್ನಿ ಕಲಾವತಿ ಮತದಾನ ಮಾಡಿದ್ದಾರೆ. ಶತಾಯುಷಿಗಳ ಮತದಾನ, ನವ ಜೋಡಿಗಳಿಂದಲೂ ವೋಟಿಂಗ್. ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಕುದುರೆ ಮೂವತ್ತಿ ಗ್ರಾಮದಲ್ಲಿ 105 ವರ್ಷದ ಶತಾಯುಷಿ ಅಜ್ಜಿ ತಮ್ಮ ಹಕ್ಕು ಚಲಾಯಿಸಿದರು. ಬಾಗಲಕೋಟೆಯ ಬಿಳಗಿಯಲ್ಲಿ 104 ವರ್ಷದ ಶತಾಯುಷಿ ಅಜ್ಜಿ ವೀಲ್ ಚೇರ್ನಲ್ಲಿ ಆಗಮಿಸಿ ವೋಟ್ ಮಾಡಿದ್ದಾರೆ. ಶಿಗ್ಗಾಂವಿಯಲ್ಲಿ ಬಿಸಿಲಾಗುತ್ತೆ ಅಂತ ಬೆಳಿಗ್ಗೆ ಆಗಮಿಸಿದ ಬಾಣಂತಿಯರು ಮತ ಹಾಕಿದ್ರು. ಧಾರವಾಡ ಕ್ಷೇತ್ರದಲ್ಲಿ ಮಂಡಿ ನೋವಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ವ್ಯಕ್ತಿ ಆಗಮಿಸಿ ವೋಟ್ ಮಾಡಿದ್ದಾರೆ. ಅತ್ತ ಕೊಪ್ಪಳದ ಸಿರಗುಪ್ಪದಲ್ಲಿ ನವ ಜೋಡಿಗಳು ಮದುವೆ ಬಳಿಕ ಮತ ಚಲಾಯಿಸಿದರು. ಮತದಾನ ವಿಳಂಬ, ಇವಿಎಂಗೆ ಬೆಂಕಿ ಇಟ್ಟ ಮತದಾರ. ಮಹಾರಾಷ್ಟ್ರದ ಸೋಲಾಪುರದ ಸಂಗೋಳದಲ್ಲಿ ಮತದಾರನೊಬ್ಬ ಇವಿಎಂಗೆ ಬೆಂಕಿ ಇಟ್ಟಿದ್ದಾನೆ. ಬದಲವಾಡಿ ಎಂಬಲ್ಲಿ ಇವಿಎಂ ಕೈಕೊಟ್ಟಿತ್ತು. ಹೀಗಾಗಿ ಸಿಬ್ಬಂದಿ ಇವಿಎಂ ಬದಲಾಯಿಸಲು ಮುಂದಾಗಿತ್ತು. ಆದರೆ ಮತಯಂತ್ರ ತರಲು ತಡ ಮಾಡಿದ್ದಕ್ಕೆ ರೊಚ್ಚಿಗೆದ್ದ ಮತದಾರ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾನೆ ಅಂತ ವರದಿಯಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.